ಈ ಥರದ್ದೊಂದು ನುಗ್ಗೆಕಾಯಿ ಪಲ್ಯನ ಮಾಡಿದ್ರೆ ರೈಸ್ಗೂ ಆಗುತ್ತೆ, ರೊಟ್ಟಿ ಚಪಾತಿಗೂ ಆಗುತ್ತೆ, ಸೂಪರಾಗಿರುತ್ತೆ, ಬೇಗ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲಿಗೆ ಫ್ರೆಶ್ ಆಗಿರೋ ನುಗ್ಗೆಕಾಯ್ದು ಪೂರ್ತಿ ನಾರನ್ನೆಲ್ಲ ಬಿಡಿಸಿ ಕಟ್ ಮಾಡಿ ನೀರೆಲ್ಲ ಹಾಕಿಟ್ಕೊಂಡಿದ್ದೀನಿ. ನಂತರ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ನುಗ್ಗೆಕಾಯಿ, ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಕರಿಬೇವು, ಒಂದು ಹಸಿರು ಮೆಣಸಿನ್ಕಾಯನ್ನ ಸೇರಿಸಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಂತರ ಅರಿಶಿಣದ ಪುಡಿ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸಾಂಬಾರ್ ಪುಡಿ, ಕಲ್ಲುಪ್ಪು, ಸಣ್ಣದಾಗಿ ಕಟ್ ಮಾಡಿರೋ ಟೊಮ್ಯಾಟೊ. ಈರುಳ್ಳಿ ಮತ್ತು ಟೊಮ್ಯಾಟೊನ ಸಣ್ಣದಾಗಿಯೇ ಕಟ್ ಮಾಡ್ಕೊಂಡು ತೊಗೊಳ್ಳಿ. ನಂತರ ಇದನ್ನು ಮಸಾಲೆ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಂಡು ಹುಣಸೆ ರಸನ ಸೇರಿಸಬೇಕು. ಹುಣಸೆ ರಸ ಬೇಡ ಅಂದರೆ ಟೊಮ್ಯಾಟೊನೇ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಟೊಮ್ಯಾಟೊನ ಸ್ಕಿಪ್ ಮಾಡಿ ಹುಣಸೆ ರಸದಲ್ಲೂ ಕೂಡ ಮಾಡ್ಕೋಬೋದು. ಮೊದಲಿಗೆ ಸ್ವಲ್ಪ ಹೊತ್ತು ಇದು ಹುಣಸೆ ರಸದಲ್ಲೇ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಳಿ. ನಂತರ ಸ್ವಲ್ಪ ಬೆಲ್ಲ ಸೇರಿಸಿದ್ದೀನಿ. ಹಾಗೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು, ಹುರಿದಿರೋ ಅಂಥ ಶೇಂಗಾ ಪೌಡರು, ರೋಸ್ಟೆಡ್ ಪೀನಟ್ ಪೌಡರು 1.5 ಇಂದ 2 ಚಮಚ ಸಾಕು. ನಂತರ ಮುಚ್ಚಿಟ್ಟು 3-4 ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸಿದ್ರೆ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು.